ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಮಾನ್ಯ ಮಿತ್ರರೇ, ನಿಮಗೆ ಒಂದು ಒಳ್ಳೆಯ ಹೆತ್ತವರಾಗಬೇಕೆ, ಗುಡ್ ಪೇರೆಂಟ್ ಅಂತ ಅನಿಸ್ಕೊಳ್ಬೇಕೆ? ನೀವು ಒಂದು ಪೇರೆಂಟ್ಸ್ ಆಗಿದ್ದರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ಕಾಣಬೇಕಾಗಿದೆ. ಯಾಕೆಂದರೆ ಒಬ್ಬ ಒಳ್ಳೆಯ ರಕ್ಷಕರಿಗೆ ಅಥವಾ ಪೇರೆಂಟ್ಸಿಗೆ ಅಥವಾ ತಂದೆ ತಾಯಿಗೆ ತನ್ನ ಮಕ್ಕಳನ್ನು ಹೀಯಾಳಿಸುವುದು ಒಮ್ಮೆಯೂ ಸರಿಯಲ್ಲ. ಇನ್ನು 4 ಜನ ಮಕ್ಕಳು ಬಂದು ಸೇರುವಾಗ ಅಥವಾ ನಿಮ್ಮ ಮಕ್ಕಳ ಮುಂದೆಯೇ ನಿಮ್ಮ ಮಕ್ಕಳನ್ನು ನೀವು ಹೀಯಾಳಿಸುವುದಾದರೆ, ಅಥವಾ ನೀನು ಪೆದ್ದ, ನಿನ್ನಿಂದ ಯಾವುದೂ ಸಾಧ್ಯವಿಲ್ಲ, ನೀನು ಕೆಲಸಕ್ಕೆ ಬಾರದವನು, ಅಥವಾ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ ಎಂದು ನಿಮ್ಮ ಮಕ್ಕಳ ಮುಂದೆ ನೀವು ಸತತವಾಗಿ ಹೇಳುವವರಾಗಿದ್ದರೆ ಖಂಡಿತವಾಗಿಯೂ ನೀವು ಒಬ್ಬರು ಉತ್ತಮವಾದ ಪೇರೆಂಟ್ಸ್ ಅಲ್ಲ ಎಂಬುದಾಗಿದೆ ನಿಮ್ಮ ಮಕ್ಕಳ ವೀಕ್ಷಣೆಯಲ್ಲಿ ಆ ಮಕ್ಕಳಿಗೆ ತಿಳಿಯುವಂಥದ್ದು. ಆದುದರಿಂದ ಪ್ರೀತಿಯ ರಕ್ಷಕರೇ, ಇನ್ನು ಮುಂದೆಯಾದರೂ ನಮ್ಮ ಮಾತಿನಲ್ಲಿ ಒಂದು ಚೇಂಜಸ್ ಬರಬೇಕಾಗಿದೆ. ತಂದೆ ತಾಯಿಯು ನೀಡುವಂತಹ ಒಂದು ಪಾಸಿಟಿವ್ ಸ್ಟಾಕ್ಗಳು ಅಥವಾ ಉತ್ತೇಜನದ ಮಾತುಗಳು, ಉತ್ತಮವಾದ ಮಾತುಗಾರಿಕೆ ಖಂಡಿತವಾಗಿಯೂ ಆ ಮಕ್ಕಳಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿದೆ. ಯಾವಾಗಲೂ ತಂದೆ ತಾಯಿಯು ಪೆದ್ದ, ಹೆಡ್ಡ, ಅದೇ ರೀತಿ ನೀವು ಕೆಲಸಕ್ಕೆ ಬಾರದವನು ಎಂದು ಹೇಳುತ್ತಿರುವಾಗ ಮಕ್ಕಳು ಅದೇ ಚಾಲಿಯಲ್ಲಿ ಬೆಳೆಯುತ್ತಾರೆ. ಯಾಕೆಂದರೆ ಮಕ್ಕಳ ಮನಸ್ಸಿನಲ್ಲಿ ಇರ್ತದೆ, ನನ್ನ ತಂದೆ ತಾಯಿಯೇ ನನಗೆ ಹೆಸರು ಇಟ್ಟಿದ್ದಾರೆ ಪೆದ್ದ ಎಂದು, ನನ್ನಿಂದ ಯಾವುದೂ ಕೂಡ ಸಾಧ್ಯವಿಲ್ಲ ಎಂದು. ಆದ್ದರಿಂದ ಅದಕ್ಕೆ ಬದಲಾಗಿ ನಿನ್ನಿಂದ ಎಲ್ಲವೂ ಸಾಧ್ಯ, ನೀನು ಉತ್ತಮವಾಗಿ ಕಲಿಯುತ್ತಿದ್ದೀಯ, ಇದೀಗ ನಿನ್ನ ಕಲಿಕೆಯು ಉತ್ತಮವಾಗುತ್ತಾ ಬರುತ್ತಾ ಇದೆ, ನಿನ್ನಿಂದ ಯಾವುದೂ ಸಾಧ್ಯವಿಲ್ಲದಿಲ್ಲ ಎಂದು ಪ್ರೋತ್ಸಾಹದ ಮಾತುಗಳನ್ನು ಹೇಳುತ್ತಾ ಅವನಿಗೆ ಬೆನ್ನು ತಟ್ಟಿದಾಗ, ಯಾವುದಾದ್ರೊಂದು ಸಣ್ಣ ಕಾರ್ಯ ಮಾಡಿದರೂ ಕೂಡ, ಯಾವುದಾದ್ರೊಂದು ಸಣ್ಣ ಒಳ್ಳೆಯತನವನ್ನು ಮಾಡಿದರೂ ಕೂಡ ಅದನ್ನು ಮೆಚ್ಚುವಂತಹ ಮಾತುಗಳನ್ನು ನೀವು ಹಾಡುವುದಾದರೆ ಅಥವಾ ನೀವು ಹೇಳುವುದಾದರೆ ಖಂಡಿತವಾಗಿಯೂ ನೀವು ಅತ್ಯಂತ ಪ್ರೀತಿ ಇರುವಂತಹ ರಕ್ಷಕರ ಸಾಲಿನಲ್ಲಿ ಸೇರುತ್ತೀರಿ. ಅದು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ನೆಂಟರು ಬಂದರೆ ನಿಮ್ಮ ಮಕ್ಕಳ ಒಳ್ಳೆಯತನವನ್ನು ಅವರೊಂದಿಗೆ ಹೇಳಬೇಕಾಗಿದೆ. ಆ ಮಕ್ಕಳ ಮುಂದೆಯೇ ನೀವು ಹೇಳಬೇಕು. ಆಗ ನಿಮ್ಮ ಮಕ್ಕಳು ನಿಮ್ಮನ್ನು ಅತ್ಯಂತ ಹೆಚ್ಚಾಗಿ ಪ್ರೀತಿಸಲು ಅದು ಕಾರಣವಾಗುತ್ತದೆ. ಆದ್ದರಿಂದ ಮಾನ್ಯ ಮಿತ್ರರೇ, ನಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಮಕ್ಕಳು ಅತ್ಯಂತ ದೊಡ್ಡ ಸಂಪತ್ತಾಗಿದೆ. ಅದನ್ನು ಬೆಳೆಸುವಲ್ಲಿ ನಾವು ಎಡವುತ್ತಿದ್ದೇವೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಹೊಡೆಯುವಾಗ ಅಥವಾ ಅವರಿಗೆ ಬೈಯುವಾಗ ಅಥವಾ ಅವರಿಗೆ ಯಾವುದಾದರೊಂದು ನೋವನ್ನುಂಟು ಮಾಡುವಾಗ ಅವರ ಮನಸ್ಸಿನಲ್ಲಿ ಅದು ನಿಲ್ಲುತ್ತದೆ ಎಂಬ ಭಾವನೆಯು ನಮ್ಮಿಂದ ಮರೆಮಾಚುತ್ತಿದೆ. ಆದ್ದರಿಂದ ಯಾವತ್ತೂ ಕೂಡ ಮಕ್ಕಳಿಗೆ ಉತ್ತಮವಾದ ಸಂದೇಶಗಳನ್ನು, ಅವರ ಜೀವನದಲ್ಲಿ ಅವರಿಗೆ ದೊಡ್ಡ ಮೌಲ್ಯಗಳನ್ನು ಕಲಿಸಿಕೊಡುವಂತಹ ಎತ್ತವರಾಗಬೇಕಾಗಿದೆ ಹೊರತು ಅವರ ಶತ್ರುಗಳಾಗಿ ನಾವು ಬೆಳೆಯಬಾರದು. ಯಾವ ರೀತಿ ಅಂದರೆ, ಮಕ್ಕಳಿಗೆ ಉತ್ತಮವಾದ ಸಂದೇಶಗಳನ್ನು ನೀಡುವ ಮೂಲಕ, ಅವರ ಎಲ್ಲ ಕಾರ್ಯಗಳಿಗೆ ಪ್ರೋತ್ಸಾಹವನ್ನು ನೀಡುವ ಮೂಲಕ, ಯಾವುದಾದರೊಂದು ಕಾರ್ಯಕ್ರಮದಲ್ಲಿ ಅವನು ಭಾಗವಹಿಸಿದ್ದರೆ ಅವನಿಗೆ ಪ್ರಥಮ ಸಿಗಬೇಕೆಂದಿಲ್ಲ, ದ್ವಿತೀಯ ಸಿಗಬೇಕೆಂದು ಇಲ್ಲ, ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕ ಬರಬೇಕೆಂದಿಲ್ಲ, ಒಂದು ಸಾಧಾರಣ ಅಂಕ ಬಂದಿದ್ದರೂ ಕೂಡ ಈ ಸಲ ನೀನು ಒಳ್ಳೆಯದು ಮಾಡಿದ್ದೀಯಾ, ಉತ್ತಮವಾದ ಅಂಕಗಳನ್ನು ಪಡೆದಿದ್ದೀಯಾ, ಕಳೆದ ಸಲಕ್ಕಿಂತ ಇವಾಗ ನೀನು ಉತ್ತಮವಾದ ಅಂಕಗಳನ್ನು ಪಡೆದಿದ್ದೀಯಾ ಎಂದು ಆ ಒಂದು ಮಗುವಿನಲ್ಲಿ ನೀವು ಹೇಳುವಾಗ ಮುಂಬರುವ ಪರೀಕ್ಷೆಗಳಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆಯಲು ಆ ಮಗು ಆಶಿಸುತ್ತದೆ. ಮಾತ್ರವಲ್ಲ, ಅದಕ್ಕೆ ಬೇಕಾಗಿ ಪ್ರಯತ್ನಿಸುತ್ತಿದೆ. ಅದು ಮಾತ್ರವಲ್ಲ, ನಮಗೆ ಮನೆಗೆ ಯಾರಾದರೂ ನೆಂಟರು ಬಂದರೆ ನಮ್ಮ ಮಕ್ಕಳ ಒಳ್ಳೆಯತನವನ್ನು ಅವರಿಗೆ ಹೇಳಬೇಕೇ ಹೊರತು, ನನ್ನ ಮಗ ಒಬ್ಬ ಇದ್ದಾನೆ, ಕೆಲಸಕ್ಕೆ ಬಾರದವ, ಏನು ಮಾಡದವ, ಅವನಿಂದ ಯಾವುದೇ ಉಪಕಾರವಿಲ್ಲ, ಆಚೆ ಮನೆಯವನನ್ನು ನೋಡಿ ಕಲಿ ಎಂಬ ಮಾತನ್ನು ಯಾವತ್ತೂ ಕೂಡ ನಾವು ಹೇಳಬಾರದು. ನಮ್ಮ ಮಕ್ಕಳ ಮುಂದೆ ಇನ್ನೊಂದು ಮಗುವಿನ ಸನ್ನಡತೆಯನ್ನು ಹೇಳುವುದು ತಪ್ಪು ಅಂತ ನಾನು ಹೇಳುತ್ತಿಲ್ಲ. ನಮ್ಮ ಮಕ್ಕಳನ್ನು ಕೀಳು ಮಟ್ಟಕ್ಕೆ ತಂದು ಅವನಂತೆ ನೀನಾಗಬೇಕು, ಅವನು ಸರಿ ಇದ್ದಾನೆ ನೀನು ಸರಿ ಇಲ್ಲ, ಅವನು ಸರಿ ಇದ್ದಾನೆ ನೀನು ಸರಿ ಇಲ್ಲ, ಯಾವತ್ತೂ ಕೂಡ ಒಬ್ಬ ರಕ್ಷಕ ಹೇಳುವುದಾದರೆ ನಿಮ್ಮ ಪ್ರೀತಿಯನ್ನು ಅವರು ಕಸಿದುಕೊಳ್ಳುತ್ತಾರೆ ಹೊರತು ನಿಮ್ಮನ್ನು ಖಂಡಿತವಾಗಿಯೂ ಹೃದಯದಿಂದ ಅವರು ಪ್ರೀತಿಸಲು ಸಾಧ್ಯವಿಲ್ಲ. ರಕ್ಷಕರೇ, ಒಂದು ಆಲೋಚಿಸಿ, ನಮ್ಮ ಮಕ್ಕಳು ನಮ್ಮ ಭವಿಷ್ಯದಲ್ಲಿ ನಮಗೆ ಸಿಗಬೇಕು. ನಾವು ವಯಸ್ಸಾದಾಗ ನಮ್ಮನ್ನು ನೋಡುವಂತಹವರಾಗಬೇಕು. ಹಾಗಾದರೆ ಸಣ್ಣವರಿದ್ದಾಗಲೇ ಅವರಿಗೆ ಪ್ರೀತಿಯನ್ನು ನೀಡಬೇಕು. ಯಾವುದೆಲ್ಲ ರೀತಿಯಲ್ಲಿ ನಮಗೆ ಅವರನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯವಿದೆ, ಯಾವುದೆಲ್ಲ ರೀತಿಯಲ್ಲಿ ಅವರನ್ನು ಪ್ರೋತ್ಸಾಹಿಸಲು ಸಾಧ್ಯವಿದೆ, ಆ ರೀತಿಯಲ್ಲಿ ನಾವು ಪ್ರೋತ್ಸಾಹಿಸಬೇಕು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.